ಈಗಾಗಲೇ ಸಂತ್ರಸ್ತೆಯನ್ನು ಬೆಂಗಳೂರಿಗೆ ಕರೆತಂದಿರುವಂಥ ಎಸ್ಐಟಿ ಅಧಿಕಾರಿಗಳು ಕಳೆದ 4 ಗಂಟೆಯಿಂದ ಎಸ್ಐಟಿ ಅಧಿಕಾರಿಗಳು ರೇವಣ್ಣವರ ಬಸವನಗುಡಿ ನಿವಾಸದಲ್ಲಿ ಈಗಾಗಲೇ ಒಂದೊಂದು ಸ್ಥಳ ಮಹಾಜರನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೊನೆ ಹಂತದಲ್ಲಿ ಸ್ಥಳ ಮಹಾಜರ ಮಾಡ್ತಾ ಇದ್ದಾರೆ ಮಾಹಿತಿ ಕೂಡ ಲಭ್ಯವಾಗಿದೆ. ನಾನೀಗ ರೇವಣ್ಣವರ ಬಸವನಗುಡಿ ನಿವಾಸದಲ್ಲಿ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಇದೇ ನಿವಾಸ ರೇವಣ್ಣವರ ನಿವಾಸ, ಇದು ಬಸವನಗುಡಿ ನಿವಾಸ ಎಂದೇ. ಈ ನಿವಾಸದಲ್ಲಿ ಆ ಒಂದು ಸಂತ್ರಸ್ತೆ ಮಹಿಳೆಗೆ ಲೈಂಗಿಕವಾಗಿ ಕಿರುಕುಳವನ್ನು ನೀಡಲಾಗಿತ್ತು ಅಂತೇಳಿ ದೂರಿನಲ್ಲಿ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಆ ಒಂದು ದೂರಿನ ಅನ್ವಯ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು 6 ಜನ ಅಧಿಕಾರಿಗಳ ತಂಡ ಎಂದು ಸಂತ್ರಸ್ತೆ ಜೊತೆಗೆ 11 ಗಂಟೆಗೆ ಬರ್ತಾರೆ ಬೆಳಗ್ಗೆ. ಇಲ್ಲಿವರೆಗೂ ಕೂಡ ನಿರಂತರವಾಗಿ ಎಲ್ಲ ರೀತಿಯಾದ ಒಂದು ಸ್ಥಳ ಮಹಾಜರನ್ನು ಮಾಡ್ತಾ ಇರೋದು. ಪ್ರಮುಖವಾಗಿ 3 ಆಯಾಮದಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ. ಒಂದು ಮೆಟೀರಿಯಲ್ ಸಾಕ್ಷ್ಯವಾಗ್ಬೋದು, ಇನ್ನೊಂದು ಕಡೆ ವಿಡಿಯೋ ಆಗ್ಬೋದು, ಇನ್ನೊಂದು ಕಡೆ ಡಿಜಿಟಲ್. ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಆ್ಯಂಗಲ್ಗಳಲ್ಲಿ ಎಲ್ಲ ರೀತಿಯಾದ ಮಹಾಜರನ್ನು ಕೂಡ ಮಾಡ್ತಾ ಇರೋದು. ಮತ್ತು ಪ್ರಮುಖವಾಗಿ ಈ ಒಂದು ಸಾಕ್ಷ್ಯ ಆಧಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸ್ಥಳ ಮಹಾಜರ ಆದ ನಂತರದಲ್ಲಿ ಪಂಚನಾಮೆಯನ್ನು ಕೂಡ ಮಾಡ್ತಾರೆ. ಪಂಚನಾಮೆ ನಂತರದಲ್ಲಿ ಈ ಒಂದು ಪ್ರಕ್ರಿಯೆ ಮುಕ್ತವಾಯಿತೆ. ಸದ್ಯಕ್ಕೆ ಕೊನೆ ಹಂತಕ್ಕೆ ಈಗಾಗಲೇ ಸ್ಥಳ ಮಹಾಜರು ಕೂಡ ಬಂದಿರುವಂಥದ್ದು. ಪ್ರಮುಖವಾಗಿ 3 ಆಯಾಮಗಳಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಆ ಒಂದು ಮಹಿಳೆ ಸಂತ್ರಸ್ತ ಮೇಲೆ ಏನು ದೂರನ್ನು ಕೊಟ್ಟಿದ್ರು, ನನಗೆ ಅಡಿಗೆ ಮನೆಯ ಪಕ್ಕದಲ್ಲಿ ನನಗೆ ಬಂದು ಕಿರುಕುಳವನ್ನು ಕೊಡ್ತಾ ಇದ್ರು ಅಂತ ಹೇಳಿ ಆ ಒಂದು ಸ್ಥಳದಲ್ಲಿ ಆ ಮಹಿಳೆಯಿಂದ ಮಾಹಿತಿಯನ್ನು ಕಲೆ. ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಗ್ತಾರೆ. ಆ ಮಾಹಿತಿ ಆಧರಿಸಿ ಮತ್ತೆ ಆ ಒಂದು ಮಹಿಳೆಯ ಹೇಳಿಕೆಯನ್ನು ಕೂಡ ಪಡಿತಾರೆ. ಒಂದು ಕಡೆ ಅಲ್ಲಿ ಸಂಬಂಧಪಟ್ಟ ಏನಾದ್ರು ಮೆಟೀರಿಯಲ್ ಆಗ್ಬೋದು, ಸಂಬಂಧಪಟ್ಟಂಥ ಸಾಕ್ಷ್ಯಗಳೇನಾರಿದ್ರೆ ಆ ಒಂದು ಮೆಟೀರಿಯಲ್ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ. ಅದಾದ ನಂತರ ಲೈವ್ ಅಂದರೆ ವಿಡಿಯೋಗಳನ್ನ ಕೂಡ ರೆಕಾರ್ಡ್ ಮಾಡುವಂಥದ್ದು. ಅದಾದ ನಂತರದಲ್ಲಿ ಡಿಜಿಟಲ್ ಅಂದರೆ ಡಿಜಿಟಲ್ ಮೀನ್ಸ್ ಟೆಕ್ನಿಕಲಿ ಆಗಿ ಏನಂತಾರೆ ಒಂದಷ್ಟು ವಿಚಾರಗಳಾಗ್ಬೋದು. ಆ ಒಂದು ಸಂಬಂಧ ಸಂದರ್ಭದಲ್ಲಿ ಲೊಕೇಶನ್, ಮೊಬೈಲ್ ಟವರ್ ಆಗ್ಬೋದು, ಬೇರೆ ಬೇರೆ ರೀತಿ ಟೆಕ್ನಿಕಲ್ ಎವಿಡೆನ್ಸನ್ನು ಕೂಡ ಕಲೆ ಹಾಕುವಂಥದ್ದು. 3 ಆಯಾಮಗಳಲ್ಲಿ ಈಗಾಗಲೇ ಸ್ಥಳ ಮಹಾಜರನ್ನು ಕೂಡ ಮಾಡ್ತಾ ಇರೋದು. ಕಳೆದ 4 ಗಂಟೆಯಿಂದ ಸತತವಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಾಜರನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೊನೆ ಹಂತಕ್ಕೆ ಸ್ಥಳ ಮಹಾಜರು ಬಂದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸ್ಥಳ ಮಹಾಜರು ಆದಂತ ನಂತರದಲ್ಲಿ ಈಗಾಗಲೇ ಅದಕ್ಕೆ ಏನು ಪಂಚನಾಮೆಯನ್ನು ಮಾಡಬೇಕಾಗುತ್ತೆ ಅಧಿಕಾರಿಗಳ ಸಮ್ಮುಖ, ಸಂತ್ರಸ್ತೆ ಸಮ್ಮುಖದಲ್ಲಿ. ಆ ಒಂದು ಪಂಚನಾಮೆಗೂ ಕೂಡ ಅಧಿಕಾರಿಗಳು, ಪೊಲೀಸರು ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆಕೆಯ ವಿಡಿಯೋ ರೆಕಾರ್ಡಿಂಗ್ಗಳಾಗ್ಬೋದು, ಆಕೆ ಹೇಳಿಕೆಗಳನ್ನು ಟೈಪ್ ಮಾಡಲಿಕ್ಕೆ ಲ್ಯಾಪ್ಟಾಪ್ಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ, ಪ್ರಿಂಟರ್ಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಯಾಕೆಂದರೆ ಪಂಚನಾಮೆ ಆದ ನಂತರದಲ್ಲಿ ಆ ಒಂದು ಪ್ರಿಂಟ್ಔಟ್ ಏನಿದೆ ಪ್ರಿಂಟ್ಔಟ್ನ ಹೊರಗೆ ತೆಗಿಬೇಕಾಗುತ್ತೆ. ನಂತರದಲ್ಲಿ ಸಹಿ ಕೂಡ ಮಾಡಬೇಕಾಗುತ್ತೆ ಅಧಿಕಾರಿಗಳು. ಈ ಒಂದು ನಿಟ್ಟಿನಲ್ಲಿ ಕಳೆದ 4 ಗಂಟೆಗಳಿಂದ ಈ ಒಂದು ಪ್ರಕರಣಕ್ಕೆ ಅಂದರೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣವರ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯಿಂದ ಹೇಳಿಕೆಗಳನ್ನ ಪಡೆಯುವಂಥದ್ದು, ಸ್ಥಳ ಮಹಾಜರು ಮಾಡುವಂಥದ್ದು, ಪಂಚನಾಮೆ ಮಾಡುವಂಥದ್ದು ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಈ ಒಂದು ನಿವಾಸದಲ್ಲಿ ಈಗಾಗಲೇ ಕೊನೆ ಹಂತಕ್ಕೆ ಬಂದಿರುವಂಥ ಪಂಚನಾಮೆಯ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಅಂತೇಳಿ. ಯಾಕೆಂದರೆ ಈ ಒಂದು ದೂರಿನ ಅನ್ವಯದಲ್ಲಿ ಬೇರೆ ಬೇರೆ ರೀತಿಯ ಹಣ್ಣನ್ನು ಕೊಡುವಂಥ ನೆಪದಲ್ಲಿ ನನಗೆ ಕಿರುಕುಳವನ್ನು ಕೊಡ್ತಾ ಇದ್ರು, ಭವಾನಿ ರೇವಣ್ಣರು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಕಿರುಕುಳವನ್ನು ಕೊಡ್ತಾ ಇದ್ರು. ಈ ಎಲ್ಲ ಪ್ರಕರಣಕ್ಕೆ ಸಂಬಂಧ ಆಕೆ ದೂರಿನಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ. ಆಕೆ ಹೇಳಿಕೆಗಳನ್ನು ದಾಖಲು ಮಾಡಲಾಗುತ್ತೆ. ಆ ಒಂದು ಸ್ಥಳದಲ್ಲೇ ಹೋಗಿ ಯಾವ ಸ್ಥಳದಲ್ಲಿ ಕಿರುಕುಳವನ್ನು ನಿಮಗೆ ಕೊಡ್ತಾ ಇದ್ರು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ. ಆಕೆ ಹೇಳಿಕೆಯನ್ನು ಕೂಡ ಪಡೆಯಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾರ್ಯಾರಿದ್ರೆ, ಯಾಕೆಂದ್ರೆ ಈ ಒಂದು ಮನೆಯಲ್ಲಿ ಆದಂಥ ಸಂದರ್ಭದಲ್ಲಿ ಕಿರುಕುಳ ನೀಡುವಂಥ ಸಂದರ್ಭದಲ್ಲಿ ಬೇರೆ ಕೆಲಸಗಾರರಿದ್ರ ಅವರು ಏನಂತ ರಿಯಾಕ್ಟ್ ಮಾಡಿದ್ರು, ಆ ಸಂದರ್ಭದಲ್ಲಿ ನೀವು ಆಗ ಪ್ರತಿಕ್ರಿಯೆಯನ್ನು ಏನು ಕೊಟ್ರಿ ಅವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ಏನು ಮಹಾಜರು ಮಾಡುವಂಥ ಸಂದರ್ಭದಲ್ಲಿ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಕೊನೆ ಹಂತದಲ್ಲಿ ಮಹಾಜರು ಆದ ನಂತರದಲ್ಲಿ ಪಂಚನಾಮೆಯನ್ನು ಮಾಡ್ತಾರೆ. ಪಂಚನಾಮೆಯ ಪ್ರಕ್ರಿಯೆ ಕೂಡ ಆರಂಭವಾಗ್ತಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣವ್ರ ಮೇಲೆ ಇರುವಂಥ ಆರೋಪ ಎಂದೇ ಏನು ಆ ಒಂದು ದೂರಿನ ಅನ್ವಯ ಪಂಚನಾಮೆ ಮತ್ತು ಈಗಾಗಲೇ ಸ್ಥಳ ಮಹಾಜರು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು.